Welcome to the Gauri Acha channel. Get ready for daily vlogs, cooking adventures and family fun. Subscribe now. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೌರಿ ಆಚಾರ್. ನಾನಿವತ್ತು ಒಂದು ಯೂನಿಕ್ ಆಗಿರೋ ರೆಸಿಪಿಯನ್ನು ಮಾಡ್ತಿದ್ದೀನಿ. ಅದಕ್ಕೆ ಒಂದು 4 ಪೊಟ್ಯಾಟೋವನ್ನು ತೊಗೊಂಡು ಕುಕ್ಕರ್ನಲ್ಲಿ ಸ್ಟೀಮ್ ಆಗೋದಕ್ಕೆ ಇಟ್ಟಿದ್ದೀನಿ, ಬೇಯೋದಕ್ಕೆ. ಒಂದು 3 ವಿಷಲ್ಸ್ ಬರೋವರೆಗೆ ವೆಯ್ಟ್ ಮಾಡೋಣ. ನಮ್ಮೆಲ್ಲರಿಗೂ ಕಾಮನ್ ಆಗಿ ಚಪಾತಿ ರೊಟ್ಟಿ ತಿಂದು ಬೇಜಾರಾಗಿರುತ್ತೆ. ಸೊ ನಾನು ಇವತ್ತೊಂದು ಡಿಫ್ರೆಂಟ್ ಆಗಿರೋ ರೊಟ್ಟಿಯನ್ನು ಮಾಡ್ತಾಯಿದ್ದೀನಿ. ಈಗ ಚೆನ್ನಾಗಿ ಆಲೂಗಡ್ಡೆ ಬೆಂದಿದೆ, ಅದನ್ನು ಒಂದು ಬೌಲ್ಗೆ ಎತ್ತಿಟ್ಕೊಳ್ತಿದ್ದೀನಿ. ತಣ್ಣಗಾದ ಮೇಲೆ ನಾನು ಪೀಲ್ ಔಟ್ ಮಾಡ್ತೀನಿ. ತಣ್ಣಗಾಗಿರೋ ಆಲೂಗಡ್ಡೆನ ಈಗ ಸಿಪ್ಪೆ ಬಿಡಿಸಿ ನಾನು ಮತ್ತೊಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದಾದ ನಂತರ ನಾನೀಗ ಒಂದು ಕಡಾಯಿನಲ್ಲಿ ಒಂದಷ್ಟು ಸಬೂದನ, ಅಂದರೆ ಕಣ್ಣಲ್ಲಿ ತಲೆ ಇಬ್ಬರಿಗೆ ಬೇಕಾಗುವಷ್ಟು ಸಬೂದನವನ್ನು ತಗೊಂಡು ಲೈಟಾಗಿ ಫ್ರೈ ಮಾಡ್ತಾ ಇದ್ದೀನಿ. ಗ್ರೈಂಡ್ ಮಾಡೋದಕ್ಕೆ ಹೆಲ್ಪ್ ಆಗೋ ರೀತಿ, ತುಂಬ ಡಾರ್ಕ್ ಬ್ರೌನ್ ಆಗೋ ರೀತಿ ರೋಸ್ಟ್ ಮಾಡೋದೆಲ್ಲ ಬೇಡ, ಸ್ವಲ್ಪ ಫ್ರೈ ಆದರೆ ಸಾಕು. ಈಗ ಫ್ರೈ ಮಾಡಿಕೊಂಡು ಅದನ್ನು ಕೂಲ್ ಡೌನ್ ಆಗೋದಕ್ಕೆ ಒಂದು ಪ್ಲೇಟ್ನಲ್ಲಿ ಹಾಕಿ ಇಟ್ಟಿದ್ದೀನಿ. ಕೂಲ್ ಆದ ನಂತರ ಇದನ್ನು ಚೆನ್ನಾಗಿ ನೈಸ್ ಪೌಡರ್ ಆಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ನೈಸ್ ಪೌಡರ್ ಆಗೋವರೆಗೆ ಗ್ರೈಂಡ್ ಮಾಡಿಕೊಂಡು ಇದನ್ನು ಸಿಪ್ಪೆ ಬಿಡಿಸಿಟ್ಟಂತಹ ಆಲೂಗಡ್ಡೆ ಜೊತೆ ಹಾಕ್ತಾ ಇದ್ದೀನಿ. ತರಿಯಾಗಿ ಕೂಡ ಇರಬಾರ್ದು, ನೈಸ್ ಪೌಡರ್ ಆಗಿರಬೇಕು. ಅದಕ್ಕೊಂದು ಟೇಬಲ್ ಸ್ಪೂನ್ ಸಾಲ್ಟ್ ಮತ್ತು ಈಗ ಚಾಪ್ ಮಾಡಿರುವಂತಹ ಆನಿಯನ್, ಕೊರಿಯಾಂಡರ್ ಲೀವ್ಸ್ ಆ್ಯಂಡ್ ಗ್ರೇಟೆಡ್ ಕ್ಯಾರೆಟನ್ನು ಹಾಕ್ತಾ ಇದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಆಲೂಗಡ್ಡೆನ ಮ್ಯಾಶ್ ಮಾಡಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಆಗೋ ರೀತಿ ಕಲಿಸ್ಕೊಳ್ಬೇಕು. ಚೆನ್ನಾಗಿ ಕಲಿಸಿದ ನಂತರ ನಾನೀಗ ಒಂದು 5 ಮಿನಿಟ್ಸ್ ಇದು ಸೆಟ್ ಆಗೋದಕ್ಕೆ ಪಕ್ಕಕ್ಕೆ ಎತ್ತಿಡ್ತೀನಿ. ಈಗ 5 ನಿಮಿಷ ಆಗಿದೆ. ನಾನೀಗ ರೋಟಿ ಮೇಕರ್ನಲ್ಲಿ ರೋಟೀಸನ್ನು ಮಾಡ್ತಾಯಿದ್ದೀನಿ. ಇದಕ್ಕೆ 2 ಹೋಳಿಗೆ ಶೀಟ್ಸ್ ಅಥವಾ ಬಟರ್ ಪೇಪರ್ ಅಂತ ಹೇಳ್ತಾರೆ, ಅದನ್ನು ತಗೊಂಡು ಒಂದು ಮೀಡಿಯಮ್ ಸೈಜ್ ಲೆಮನ್ ಗಾತ್ರದಲ್ಲಿ ಉಂಡೆಗಳನ್ನು ಮಾಡಿಕೊಂಡು ಲೈಟ್ ಪ್ರೆಸ್ ಮಾಡಿ ರೋಟಿ ಮೇಕರ್ನಲ್ಲಿ ಇಟ್ಟು ಮೇಲೊಂದು ಶೀಟ್ ಹಾಕಿ ಪ್ರೆಸ್ ಮಾಡಬೇಕು. ಒಮ್ಮೆಲೆ ಪ್ರೆಸ್ ಮಾಡೋದಕ್ಕಿಂತ ಸ್ವಲ್ಪದಾಗೆ ಪ್ರೆಸ್ ಮಾಡಿದಾಗ ರೋಟೀಸ್ ಚೆನ್ನಾಗಿ ಬರುತ್ತೆ. ಸ್ವಲ್ಪವೇ ಈ ರೀತಿಯಾಗಿ ಪ್ರೆಸ್ ಮಾಡಬೇಕು. ಆನಂತರ ನಾವು ನೋಡಿ ಅದನ್ನು ತಿರುಗಿಸ್ಕೊಂಡು ಪುನಃ ಯಾವ ಕಡೆ ಪ್ರೆಷರ್ ಜಾಸ್ತಿ ಹಾಕಬೇಕು ಅದನ್ನು ನೋಡಿಕೊಂಡು ನೀವು ಮಾಡಬೇಕಾಗತ್ತೆ. ಇಲ್ದಿರೆ ರೋಟೀಸ್ ಚೆನ್ನಾಗಿ ಬರೋದಿಲ್ಲ, ಈವನ್ ಆಗಿ ಸ್ಪ್ರೆಡ್ ಆಗಿರೋದಿಲ್ಲ. ಈ ರೀತಿ ನೀವು ತಿರುಗಿಸಿ ಈವನ್ ಆಗಿ ಸ್ಪ್ರೆಡ್ ಆಗೋ ರೀತಿ ನೀವು ಪ್ರೆಸ್ ಮಾಡಬೇಕು. ಈಗ ಆಗಿದೆ. ನಾನೀಗ ಆಲ್ರೆಡಿ ಒಂದು ತವಾನ ಸ್ಟವ್ನಲ್ಲಿ ಪ್ರಿಹೀಟ್ ಆಗೋದಕ್ಕೆ ಇಟ್ಟಿದ್ದೆ, ಅದೀಗ ರೆಡಿಯಾಗಿದೆ. ರೋಟಿಯನ್ನು ತವಾ ಮೇಲೆ ಹಾಕೋಣ. ಹಾಕಿದ ನಂತರ ಶೀಟನ್ನು ಎತ್ಕೊಂಡ್ಬಿಡ್ಬೇಕು ತಕ್ಷಣವೇ.
ಇದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡಿ ಅದು ಚೆನ್ನಾಗಿ ಬೇಯೋದ್ರೊಳಗಾಗಿ ಇನ್ನೊಂದು ರೋಟಿಯನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ. ಇದು ಕೂಡ ಸೇಮ್ ಪ್ರೊಸೆಸ್. ಸ್ವಲ್ಪ ಹೋಳಿಗೆ ಶೀಟ್ ಮೇಲೆ ಆಯಿಲನ್ನು ಹಾಕಿ ಅದರ ಮೇಲೆ ರೋಟಿಯ ಉಂಡೆಯನ್ನು ಇಟ್ಟು ಮೇಲೆ ಮತ್ತಷ್ಟು ಆಯಿಲ್ ಹಾಕಿ ಇನ್ನೊಂದು ಶೀಟನ್ನು ಮುಚ್ಚಿ ಸ್ವಲ್ಪವೇ ಪ್ರೆಸ್ ಮಾಡಿ ರೋಟಿಯನ್ನು ಪ್ರಿಪೇರ್ ಮಾಡಿಕೊಳ್ಬೇಕು. ಈಗ ರೋಟಿ ಆಗಿದೆ, ಮತ್ತೊಂದನ್ನು ಬೇಯಿಸೋಣ. ಇದೇ ರೀತಿಯಾಗಿ ಉಳಿದೆಲ್ಲ ರೋಟಿಗಳನ್ನು ಮಾಡುವಂಥದ್ದು. ಈಗ ಸಾಬೂದಾನ ರೋಟಿಗಳನ್ನು ಮಾಡಿ ರೆಡಿ ಆಯಿತು. ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ನೀವಿಲ್ಲಿ ನೋಡಬಹುದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳಿ. ಈಗ ನಾನು ಚಟ್ನಿ ಹಾಗೆ ಮೊಸರು ಜೊತೆ ಸರ್ವ್ ಮಾಡಿದ್ದೀನಿ. ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ ಕಾಮೆಂಟ್ ಮಾಡಿ. Don't forget to like this video, share and hit that subscribe button for more family lifestyle content.